ಪ್ರಿಯ ದೇವರ ಜನವೇ, ದೊಡ್ಡಮನಾದ ಯೇಸುವಾಮಿ ನಾಮದೋಗೆ ಇಂದಿನ ಡಿವೋಷನ್ ನಿಮಗೆ வாழ்த்து வரவேற்சினேன். ಇಂದಿನ ಜಿಂದಗಿಯು ನಂಗೆ ತಿರುಗಿದ ಪಗುದಿ ಅಪ್ಪೋಸ್ತಲರ ಬುಕ್ಕು 10వ ಅಧಿಕಾರ ನೆನಪಪ್ಪೋ 10వ ಅಧಿಕಾರದೋಗೆ ಇಲ್ಲಿ ಅಲ್ಲಿ ನಡೆದ ಸರಿತ್ರೆ ಅಂತ ಪಟ್ಲೆ ಇತಮಕ್ಕೆ ಪೇದುರು ತಮ್ಮ ದೇವರನ್ನ ಊழிಕಾರ ದೇವರ ಮನುಷ್ಯ ಯೋಪ ಪಟ್ಟಣದೋಗೆ ಆ ತೋಲ್ 12వ ಮನುಷ್ಯನ ಇಬ್ಬ ಸೀಮೋನ್ ಅದಮ್ಮ ಮನೆ ಇದ್ದೇನೆ. ಅಲ್ಲಿ ಹೋಗಿ ಅವಕ್ಕೆ ಇಟ್ಟು ಮಾಡೋಣ ಗೆಟ್ಟ ಈ ಮೆನಮನ ಬಟ್ಲೆ ಮೆದ್ದಮನದ ಎತ್ತಿ ಹರಕ ಮಾಡಿದ್ದೇನೆ. ಆಗ ಇಲ್ಲಿ ಈ ಹರಕ ಮಾಡನ ಇನ್ನೊಂದು ಹಿಡಿಯೋಕೆ ಕೊರ್ನೆಲಿಯು ತಮ್ಮ ಮನುಷ್ಯ ಇತಾಲಿಯ ಪಟಲತ ನೋಡಿಯೋ ಅವ ಬಂದು ಆ ಪಟಾಲ ಇದ್ದಮ್ಮ ಒಂದು ಮಿಲಿಟರಿ ಕಾರ ಅವ ಆರ್ಮಿ ಆಫೀಸರ್ ಇದ್ದಾನೆ. ಅಮ್ಮ ಅವಕ್ಕರ ಮನೆ ಹರಕ ಮಾಡೋನಾಗ ಅಮ್ಮ ಒಂದು ದರ್ಶನ ಕಾಂಬನಾಗ ಅಮ್ಮಗ ಸ್ವಾಮಿ ಏನು ಮಾಡ್ತೀವಿ ಬಿಟ್ಲೆ ಈ ಯೋಪ ಪಟ್ಟಣದಾಗ ಇಪ್ಪ ಪೇದೂರ್ನ ಅಡ್ರೆಸ್ ಕೊಟ್ಟು ಇವನ ಬಾಂದಿ ಕುರ್ಚು ನೀನ ಆ ಒಂದು ಪಕ್ಕ ಅಮ್ಮನೂ ದರ್ಶನ ಕಂಡ, ಇನ್ನೊಂದು ಪಕ್ಕ ಪೇದೂರ್ನು ಮೆದ್ದಮನದಾಗ ಹರಕ ಮಾಡಿದ್ದಾನೆ, ಅಮ್ಮನೂ ದರ್ಶನ ಕಂಡ ಅತ್ ನೋಡಿಯೋ. ಆಗ ನಿಮ್ಮ ದರ್ಶನ ಕಂಡುಟ್ಟು ಇವ ಏನು ಮಾಡಿದ್ದೀನಿ ಪಟ್ಲೆ ಓಸನ ಮಾಡಿದ್ದೇನೆ ಅಲ್ಲಿ ಇತಮಾಕಿರ அப்போஸ்தலர் 10:19-20 இத்தமாக்கீரா 19-20 ಎರಡು ಮಾತು ಇತಮಾಕೀರ. பேதுரு அந்த தரிசனத்தை குறித்து சிந்தனை பண்ணி கொண்டிருக்கையில் ஆவியானவர், இதோ 3 மனுஷர் உன்னை தேடுகிறார்கள், நீ எழுந்து இறங்கி ஒன்றுக்கும் சந்தேகப்படாமல் அவர்களுடனே கூட போ, ನಾನೇ ಅವರನ್ನು ಅನುಪಿನೇನ್ ಎಂದು ಅವನಿಗೆ சொன்னார் ಅತ್ತಿನೊನ್ನಿಯೋ. ಇಲ್ಲಿ ಸ್ವಾಮಿ ಐನ ಪೇದರು ಓಸನ ಮಾಡಿದ್ದೇನೆ, ದರ್ಶನ ನೋಡಿಬಿಟ್ಟ, ದರ್ಶನ ಬಂದುಬಿಟ್ಟ, ದೊಡ್ಡ ದುಪ್ಪಟ್ಟು ಎರಿಗೆ ಬಂತು, ಅಲ್ಲಿಗೆ ಎಲ್ಲ ಹಟ್ಟಿತ್ತು, ಅದನ್ನು ತಿನ್ನುತ್ತ ನೀನು ಅಡಿತು ಪುಸಿನ ಸ್ವಾಮಿನ ಅದು ತಿಟ್ಟುತ್ತವ ದೇವರಿಂದ ಇತ್ತು ಅದು ಕುರಿತು ವಾಸ ಮಾಡಿದ್ದೇನೆ. ಈಗ ಸ್ವಾಮಿನ ನಿನ್ನ ತಡಕಿ ಮೂರ ಬಂದಾರೆ, ಒಂದು ಸಂದೇಹ ಪಡಬೇಡ, ಅವಕರ ನಾತ ಹೇಗಿದೆ ನೀ ಕೊಟ್ಟು ಧೈರ್ಯ ಹೋಗು, ಅದು ನೀ ಪರಿಸುತ್ತ ಆವಿಯದವಕ್ಕ ಪೇದರನ್ನು ಕೂಡ ಮಾತಾಡೋದನ್ನ ನಂಗೆ ನೋಡಿ ಪ್ರಿಯ ಖರೆ. ಕೊರ್ನೆಲಿ ಮನೆಯೋದಕ್ಕೆ ನಮ್ಮ ಹೋತು ಅಲ್ಲಿ 29 ಓದಿಲೆ ಅಪೊಸ್ತಲರ ಬುಕ್ಕಿಗೆ 10:29-48 ಗಂಟೆ ಓದಿನ ಒಳ್ಳೆ ಆಮ ಕೊರ್ನೆಲಿ ಮನೆ ಹೋಗ್ತುತ್ತೆ ನೋಡಿಯೋ. ಅಲ್ಲಿ ಒಂದು ದೊಡ್ಡ ಊழிಯ ಕಾತು ನಡೆದೆ, ದೊಡ್ಡ ಊழிಯ ಮಾಡಿತ್ತು ನೋಡಿಯೋ. ಅಲ್ಲಿ ಹೋಪನಗ ಪುರಜಾತಿ ಮಧ್ಯೋಗೆ ಸ್ವಾಮಿ ಮೊದಲಾಗಿ ಪುರಜಾತಿ ಜನ ಮಧ್ಯೋಗೆ ಒಂದು ತರಂದ ವಾಸಲ್ಲ ಒಂದು ಓಪನ್ ಡೋರ್ ಕೊಟ್ಟ ಸ್ವಾಮಿ ಕೊಟ್ಟ. ಆಮೇಲೆ ಇವು ಸೋತು ಅಲ್ಲಿ ತರದಾಡುವ ಮನಗು ಸುಗ್ಗಿ ಆಮೇಲೆ ಏನು ಮಾಡ್ತು ಮಟ್ಲೆ ಸ್ವಾಮಿಯ ಪ್ರಸಂಗ ಮಾಡಿತ್ತು ಅತಿ ನೋಡಿಯೋ. ಅನೇಕ ಜನ ಕತ್ತವಕ್ಕಿದ್ದಾರೆ, ಪೇದರು ಕಲ್ಲಾದಮ್ಮ ಮತ್ತ ಕತ್ತವಕ್ಕ ದೊಡ್ಡ ವಸತಿ ಉಳ್ಳೋಕ ಕುಳಿದುಂದಾರೆ, ಅಲ್ಲಿ ಪೇದರು ಕಲ್ಲಾದಮ್ಮ. ಆಮೇಲೆ ಹೋತು ಒಂದು ಡೋರ್ ಓಪನ್ ಐತಡದೆ, ಪ್ರಜಾದಿ ಮಧ್ಯೋಗೆ ಸುವಿಶೇಷ ಓಪುದುಗ ಒಂದು ಡೋರ್ ಓಪನ್ ಐತಡದೆ. ಅತಪ್ಪ ನಮ್ಮ ಹೋತು ಓಪನಗ ಅಲ್ಲಿ ಮಾತಾಡಿತು ಪುರಜಾತಿ ಮಧ್ಯೋಗೆ ಮೊದಲು ತುರುಕು ಮಾತಾಡೋಣ ಪರ್ಸು ತಾವಿಯದಕ್ಕ ಎರಿಗೆ ಬಂದರು ನೋಡಿಯೋ, ಕೆಲವು ಆವಿಯದ ಅಭಿಷೇಕ ತುಂಬಿದ್ರು ನೋಡಿಯೋ, ವರದಾಗ ತುಂಬಿದ್ರು ನೋಡಿಯೋ, ಅವಕ್ಕ ಸ್ವಾಮಿ ನಾಮದೋಗ ಸ್ವಾಮಿ ನಾಮದೋಗೆ ಅವಕ್ಕ ಜ್ಞಾನಸ ಎತ್ತಿದ್ರು ನೋಡಿಯೋ. ಅಲ್ಲಿ ದೊಡ್ಡ ಇಳುಪು ಅಲ್ಲಿ ನಡುತ್ತು ಆತ ನೋಡಿ ಪ್ರಿಯಕರೇ. ನೋಡ್ವಿ ಇಲ್ಲಿ ಏನು ನಡುತ್ತದೆ ಮಟ್ಲೆ ಪೇದೂರು ನಾವು ಊழிಯದೋಗೆ ಒಂದು ಒಳರ್ಚಿಯ ನೋಡ್ನಿಯೋ, ಒಂದು ಪೆರುಕವ ನೋಡ್ನಿಯೋ, ಒಂದು ಹೊಸ ಡೋರ್ ಓಪನ್ ಆಪದು ನೋಡ್ನಿಯೋ. ಇಲ್ಲಿ ಪೇದೂರು ಏನೆದ್ದ ಆವಿ ಅದಕ್ಕೆ ಎಲ್ಚಿ ನೀವು ಒಂದು ಕುರ್ತು ಸಂದೇಹ ಪಡಬೇಡ, ಅಂಜಾದ ಹೋಗು ಅತ್ನಿಗೆ ನಾಥ ಅವ್ರಿಗೆ ಒತ್ತು ಬಂದೆ ಅತ್ನಿಗೆ ನಾಥ ಕೀಸ್ತಿದ್ದೆ ಏನ ನೋಡುವೆ ಸೋಮೇನ ನಾನೇ அவர்களை அனுப்பினேன் என்று அவனுக்கு சொன்னார். ನಾನೇ அவர்களை அனுப்பினேன். ಮೂರ ತಡಕಿನ ಬಂದಾರೆ ಅವಕರ ನಾಥ ಕೇಗಿದೆ ಆತ್ಮ ಸ್ವಾಮಿನ ನೋಡುವೆ. ಪೇದೂರ್ನ ಒಳರ್ಚಿಗೆ ಬೇಕಾಗಿ ಸ್ವಾಮಿ ಆವಾಗ ಇತಿ ಬಂದ ಕೇಗಿಸಿತ್ತು ಸ್ವಾಮಿ. ಆವ ಕೇಗಿ ಅವನ ಒಳರ್ಚಿಗೆ ಬೇಕಾದ, ಅವನ ಪೆರುಕ ಬೇಕಾದ, ಅವನ ಊழிಯದ ಎಲ್ಲ ವಿಶಾಲಾಪದ ಬೇಕಾಗಿ ಎಲ್ಲ ಪೆರುಗೋದು ಬೇಕಾಗಿ ಸ್ವಾಮಿಯೇ ಏನು ಮಾಡ್ತೀವಿ ಮಟ್ಲೆ ಆವ ಕೇಯಿತು ಪ್ರಿಯಕರೇ. ಆ ಮರಕ ಮಾಡಲೆ ಅದನ್ನು ಎದುರು ನೋಡ್ಲೆ ಸ್ವಾಮಿಯೇ ಕೇಯಿತು. ಅದೇ ಮಗತ್ತಾ ಸ್ವಾಮಿ ನಿನಗಾಗಿಯೂ ದೇವರು ಏற்ற ವೇಳೆಯೋಗೆ ಒಳರ್ಚಿಯ ತನ್ನನ್ನ ಪೆರುಕವ ತನ್ನನ್ನ ಎಲ್ಲ ವಿಸ್ತಾರ ಮಾಡನ ನಂಗೆ ದೊಡ್ಡಳುಗ ಸ್ವಾಮಿ ನಂಗವ ತೂಕಿನ ಪ್ರಿಯವಕರೇ. ಅದುಗಾದ ಜಾಮವ ಸ್ವಾಮಿ ಉತ್ತುವನ್ನ ಅದುಗಾವ ಮನುಷ್ಯರು ಸ್ವಾಮಿ ಉತ್ತುವನ್ನ ಪ್ರಿಯವಕರೇ. ಅದುತ್ತ ಪೇದೂರನ್ನ ಬದುಕು ನಡುತ್ತು. ಅದು ನಂಗೆ ಎದುರು ನೋಡುವು, ನಿನಗೂ ಆಡದೆ ಎನಗೂ ಆಡದೆ ಒಳರ್ಚಿ ಆಡದೆ ಪೆರುಕ ಆಡದೆ ನಂಗೆ ಎಲ್ಲ ವಿಸ್ತಾರ ಆಹಾರ ಅದನ್ನು ಎದುರು ನೋಡಬೇಕಾಡದೆ ಸ್ವಾಮಿ ನಿಶ್ಚಯ ಮಾಡನ ನಂಗೆ ಇದ್ದಂಗೆ ಇರ ಹೋಗೋದಿಲ್ಲ ಸ್ವಾಮಿ, ಅದೇ ಬೀಪದಿಲ್ಲ ದೇವ್ರು ನಂಗೆ ಮೇಲು ಮಾಡನ ಪ್ರಿಯಕರೇ. ಅತ್ತಪ್ಪ ನನಗೆ ಅದನ್ನು ಎದುರು ನೋಡುವು. ಇಲ್ಲಿ ನೋಡ್ವಿ ಏನಂತ ಮಟ್ಲೆ ಅದುಗ ಈಗ ದರ್ಶನ ನೋಡಿಬಿಟ್ಟ ಸ್ವಾಮಿ ಹೋಗುಂದೇನು ಒಳರ್ಚಿ ಆಡದೆ ಒಂದು ಹೊಸ ಡೋರ್ ಓಪನ್ ಆರ ಊಳಿದೆಲ್ಲ ಪೆರಿಗರ ಅಲೆ ಈಮೆ ಏನು ಮಾಡಿದ ಮಟ್ಲೆ ಆ ದರ್ಶನವನ್ನು ನೋಡಿಟ್ಟು ಇಲ್ಲಿ ಪೇದರು ಒಂದು ದರ್ಶನತೆ ಕುರಿತು ಸಿಂಧನೆ ಪಣಿಕೊಂಡಿರುಕ್ಕಿ ಇಮ್ಮ ಓಸನ ಮಾಡೇ ಇದ್ದೇನೆ ಆ ದರ್ಶನ ಕುರಿತು ಇದು ಏನವರಿಯೋ ಇದು ಎತ್ತವರಿ ಒಂದು ದೊಡ್ಡ ಕಲಕ ಆಯಂಡು ಸ್ವಾಮಿ ಅಡಿತು ಪುಸಿಂದೇನವೇ ಅದು ನೀನು ಕಲಕ ಆಯಂಡು ಓಸನ ಮಾಡೇ ಇದ್ದೇನೆ ಸ್ವಾಮಿಗೇನ ನೀವು ಓಸನ ಮಾಡಿದ ಪೋದು ಓಸನ ಮಾಡಿ ಒಂದಡಿ ಕುಳಿದುಂಡೇ ಇರಬೇಕು
ಕಳಗಬೇಡ, ನೀ ಎಲ್ಲೋಪ್ಪ, ನೀ ಎಲ್ಲೂ ಅತ್ನಿಗೆ ಆವಿಯಾದವಕ್ಕ ಮಾತಾಡಿದಿನ ನೋಡಿ ಪ್ರಿಯಕರೇ. ಸ್ವಾಮಿಯ ಸದ್ದವ ಕೇತ, ದೇವ್ರನ್ನ ವಾರ್ತೆಯ ಕೇತು ಆమె ಏರೆದ್ದು ನಡೆದ, ದೇವ್ರನ್ನ ವಾರ್ತಮಾಕಿ ನಡೆದ ಪ್ರಿಯಕರೇ. ಇಲ್ಲಿ ವಲರ್ಚತೆ ಬಂತು. ಈ ವಲರ್ಚಿ ಸ್ವಾಮಿಯ ವಾರ್ತಮಾಕಿ ನಡವನಗ ಒಂದು ವಲರ್ಚಿ ಆಡದೆ ಅತ್ತಂದು ನಾ ಹೇಳುದು ಬನ್ನೆ. ಸ್ವಾಮಿಯ ಮಾತುಮಾಕಿ ನಡವನಗ ನಿನಗೂ ಎನಗೂ ಒಂದು ವಲರ್ಚಿ ಆಡದ ಪ್ರಿಯಕರೇ. ಪೇದರು ಯೋಸನ ಮಂಟೆ ಇದ್ದಾನೆ, ಅವ ಕಳಕ ಅಡಿತಿ ಪುಸಿಂದೇನವೇ ಇದೆಲ್ಲ ತಿಟ್ಟಾಗುತ್ತವ ಅದ್ನ ಯೋಸನ ಮಂಟೆ ಇದ್ದಾನೆ. ಅದು ಸ್ವಾಮಿ ಆಯಿತು ಏನಂಬಿಟ್ಲೆ, ಒಂದು ಕಳಗಬೇಡ, ನೀ ಅಂಜಬೇಡ, ನೀ ಹೋಗು ನೀತು ನೋಡುವೆ. ಅದೇ ಮಗತ್ತಾ ನಂಗೆ ವಾಸನ ಮಾಡ್ರಾಕು, ನಂಗೆ ಕಳಂಗಿನ್ರಾಕು. ಅಲ್ಲ ದೇವರು ವಲರ್ಚಿ ಬೀತಾನೆ, ಪೆರುಕು ಬೀತಾನೆ. ದೇವರು ಸರಿಯಾದ ಜಾಮ ಒತ್ತುಪನನ್ನ ನೋಡುವೆ. ನಂಗೆ ಏನು ಮಾಡಬೇಕಾಗುತ್ತೆ ಮಟ್ಲೆ ಎಲ್ಲ ಬೇಕೇ ಆಡದೆ. ಪೇದರ ಬಾಕೆ ಆವಿಯದ ಕೈದ್ರು, ನೀ ಎದ್ದು ಹೋಗು ಹೊತ್ತೈತು. ನಂಗೆ ಎದ್ದು ಹೋಪನಾಗ ಆ ವಲರ್ಚಿ ಆಡದೆ ಅತ್ತಂಬುದು ನೋಡಿ ಪ್ರಿಯಕರೇ. ನೋಡುವೆ ಇತಮಾಕೆ ಕುಳಿದುಂಡೇ ಇರಬೇಡ ಮುತ್ತ ಅಲ್ಲಿ ಸ್ವಾಮಿಯ ಜೋಲಿ ದರ್ಶನ ನೋಡಿದಮ್ಮ ಎದ್ದು ಹೋಪುದು ಅತ್ತ ನೋಡಿಯೋ ಹಾಗೆ ಇತ್ತ ಮಟ್ಲೆ ಆವಿ ಅದಕ್ಕೆ ಮಾತಾಡಿದರು. ಆ ಮಾತುನ ಮೇಲೆ ಮೆಟ್ಟಿ ನಡೆದನ, ಆ ಮಾತುನ ಆಧಾರದ ನಡೆದು ಹೋನ ಆಗತ್ತೆ ವಲರ್ಚಿ ಬಂದಿತ್ತು ಅತ್ ನೋಡಿಯೋ. ಅದೇ ಮಾಗ್ತಾ ಎನಗೂ ನಿನಗೂ ಸ್ವಾಮಿಯ ಮಾತ ನಂಬಿ ಆ ಮಾತು ಮೇಲೆ ನಡವನಗ, ಆ ಮಾತ ನಂಬಿ ನಡವನಗ ವಲರ್ಚಿ ಆಡದೆ, ಪೆರುಕು ಆಡದೆ, ಉಯ್ಯರು ಆಡದೆ, ನಂಗೆ ಎಲ್ಲ ವಿಸ್ತಾರ ಪ್ರಿಯದಕ್ರೆ ಆ ಮಾತ ನಂಬಿ ನಡುವೋ. ನೋಡುವೆ ಇತಮಾಕೆ யோபுன பற்றி இத்தமாக்கி ஈரா யோபுன பற்றி யோபு முதல் அதிகாரத்தை யோகதை விட யோபுன ಮುಂದಾಡು ನೆಲಮೆ ಎತ್ತಾಟುತ್ತಂದೇಗಿ ಮೊದಲ ಅಧಿಕಾರಿ யோகதை விட 29ஆம் அதிகாரத்தை சோக்க ஈரா அவன் எத்தை சோக்க ஈரா. ஏன்னா சென்று போன மாதங்களிலும் தேவனை காப்பாற்றி வந்த நாட்களிலும் எனக்கு உண்டாயிருந்த சீர் இப்பொழுது இருந்தால் நலமாயிருக்கும் தேகி கடதோத கலப்பித்து மாத்தாடினா. ಆಗ ಮೊದಲ ಅಧಿಕಾರದ யோக விளக்கை விட 29ஆம் அதிகாರದ ಗೊತ್ತಾ யோபு எத்தை இದ್ದಾத்த முதன ஏனா சென்று போன மாதங்களிலும் தேவனை காப்பாற்றி வந்த நாட்களிலும் எனக்கு உண்டாயிருந்த சீர் இப்பொழுது இருந்தால் நலமா இருக்கும் அத்னீட்டமையனா. அப்பொழுது அவர் தீபம் என் தலையின் மேல் பிரகாசித்தது, அவர் அருளின வெளிச்சத்தினாலே இருளை கடந்து போனேன் அத்னீனா. அவர் தீபம் என் தலையின் மேல் இருந்தது. ದೇವ್ರನ ದೀಪ, ಆ ದೇವ್ರನ வெளிச்ச என் தலை மேலே அட்டாத்னு ஈட்டோ அமேனா. அவர் தீபம் என் தலையின் மேல் இருந்தது, அவர் அருளின வெளிச்சத்தினால் இருளை கடந்து போனேன். ದೇವ್ರನ ಬೀಸಲಿಂದತ್ತ ಏನ ഇരുളை கடந்து போனேன். ಕತ್ತಲೆಯನ್ನು ದಾಟಿ ಹೋದಪ್ಪ. ಏನ ಬದುಕು ಎಷ್ಟು ಕತ್ತಲೆ ಬಂದಿತ್ತು, ಬದುಕು ಎಷ್ಟು ಕಷ್ಟ ನಷ್ಟ ಬಂದಿತ್ತು, ಹೋರಾಟ ಬಂದಿತ್ತು, ಸಾತಾನ ಹೋರಾಟ ಬಂದಿತ್ತು. ಏನ ಎಸುವು ಎಳಂದೋದಮನ್ನ ಕತ್ತಲೆ ಜಾಮು ಸುಗ್ಗಿ ಬಂದಮನ್ನ ಏನ ಎತ್ತಮಟ್ಲೆ ಅವರ ಅರುಳಿನ வெளிச்சத்தினாலே இருளை கடந்து போனேன். ಆ ಕತ್ತಲೆ ಎತ್ತೆ ಮೇರ್ಕೊಂಡೆ ಸ್ವಾಮಿಯ வெளிச்சம் மூலியமாய் மேற்கொண்டேன். வெளிச்சம் ஏதோ சுவாமிய வார்த்தை பத்தி என்ன ஏன ದೇವರು வெளிச்சம் ಉಂಡಾ ಕಡದುಂದೇಗಿ ವಾರ್ತೆಯ ಕೇಯಿತು ನೋಡಿಯೋ. வெளிச்சம் ಇಲ್ಲಿ யோபு ಏನ ಪತಿ ಮಾತಾಡೋಣ, ಇಲ್ಲಿ யோபு ಏನ ಪತಿ ಮಾತಾಡೋಣ ಏನ அவர் ಅರುಳಿನ வெளிச்சத்தினாலே இருளை கடந்து போனேன். அவர் ಅರುಳಿನ வெளிச்சத்தினாலே ಪಟ್ಲೆ ಅದು ಎತ್ತ வெளிச்ச ಸ್ವಾಮಿಯ ವಾರ್ತೆಯ வெளிச்ச. ಆ ವಾರ್ತೆಯ ಬೀಸಲು ಬಪ್ಪನಗ ಅಮ್ಮ ಆ ಕತ್ತಲೆ ದಾಟಿ ಹೋಯ್ಟೆ ಅದ್ನ ಹೋಗುದು ನೋಡಿ ಪ್ರಿಯಕರೇ. ಸ್ವಾಮಿಯ ಮಾತುದ ಬೀಸಲಾಡದೆ ಅತಪಂತ ಸಂಗೀತಕಾರ 119 ಸಂಗೀತಕ್ಕೆ 105 மாத்தி தமாக்கினா உம்முடைய வசனம் என் கால்களுக்கு தீபமும் என் பாதைக்கு வெளிச்சமுமாய் இருக்கிறது. ದೇವರೇ ವಸನತ ಎನ್ ಕಾಲ್ಗಳಿಗೆ ದೀಪವಾಯಿಡದೆ ಎನ್ ಪಾದಗೆ வெளிச்சವಾಯಿಡದೆ ಅದ್ನ ನೋಡಿಯೋ. ಅದೇ ನೀತಿಮೊಳಿ ಬುಕ್ಕುಗೆ ವೇದಮೇ வெளிச்சம் ಕಟ್ಟಳೆಯೇ ವಿಳಕ್ಕುವುದು. ನೀವು ವೇದಮೇ வெளிச்சம் ಕಟ್ಟಳೆಯೇ ವಿಳಕ್ಕುತ್ನೇಗಿ ಬೀಸಲು ಎದು ತುಂಬಟ್ಲೆ ಸ್ವಾಮಿಯ ಮಾತುದ ಬೀಸಲು ಆತಿನ ದೇಹಿ ಇಲ್ಲಿ ಹೇಗೋದು ನೋಡಿ ಪ್ರಿಯಕರೇ. ಅದು ಮಾತ್ರ ಅಲ್ಲ, ಅದನ್ನಂತ ಇತಮಾಕೆ ಪೇದರು ಈಗಿನಾಗ ಪೇದರು 2 பேதுருவுಗೆ 1:19 இத்தமாக்கி ஏன்னா இருள ஸ்தலத்தில் பிரகாசிக்கிற விளக்கை போன்ற வசனத்தை கவனித்திருப்பது நலமாயிருக்கும். இருள ஸ்தலங்களில் பிரகாசிக்கிற விளக்கை போன்ற வசனத்தை கவனித்திருப்பது நலமாயிருக்கும். ಕತ್ತಲೆಯಾದ ಅಡಿಯೋಗ ಏನ ಬೀಸಲು ಇದ್ದು ಮಟ್ಲೆ ಆ ವಸನತ ಬೀಸುತ್ತೀರ. ಆ ವಸನ ಬೀಸಲಾಡತ್ನಿಗೆ 2 பேதுரு 1:19ಗೆ ನಂಗೆ ಓದಿ ಪ್ರಿಯಕರೇ. ಸ್ವಾಮಿಯ ಮಾತುತ ಬೀಸಲು ಪೌಲು யோபு ಆ ಬೀಸಲ வெளிச்ச பற்றி ಹೋಗೋನಾಗ ಏನಾ ಅದು ದೇವ್ರನ್ನ ವಾರ್ತತ வெளிச்ச ಹೇಳಿ ನೋಡಿ ಪ್ರಿಯಕರೇ. ದೇವ್ರನ್ನ ವಾರ್ತತ வெளிச்ச ಯೋಸುವಾಗ ಸ್ವಾಮಿ ಯೋಗನ ಇತ್ತಮಾಕಿ ಇತ್ತು. ಏನ ಯೋಸುವಾಗ ಮುಂದೆ ದೊಡ್ಡ ಚಾಲೆಂಜ್ ಕಾತು ನೋಡಿದೆ. ಅನ್ನಗಟ್ಟ ಮೋಸೆ ನಡೆಸಿ ಬಂದ, ತಲೆವರ ಇದ್ದ ನಡೆಸಿ ಬಂದ, ಆಮೇಲೆ ಸತ್ತೋಯ್ಬಿಟ್ಟ. ಈಗ ಆ ಪುರುಪ ಯೋಸುವ ಎತ್ತಿನ ಇವನ ಮುಂದಾಡು ಒಂದು ದೊಡ್ಡ ಸವಾಲ್ ಕಾತು ನೋಡಿದೆ. ಏಕಂಬಟ್ಲೆ ಮೋಸೆ ಮಾಡಿದ ಊಳಿ ಬಿಡ ದೊಡ್ಡ ಊಳಿ ಆಡದೆ, ಯುದ್ಧ ಮಾಡಬೇಕೆ ಆಡದೆ, ಕಾಣಾನ ಸುಂದರಿಸಬೇಕು ಬೇಕಾಡದೆ, ಕಾಣನ ಪಂಗಾಕಬೇಕಾಡದೆ, ಒಂದು ದೊಡ್ಡ ಪೆರುಕುವಸು ಹೋಗಬೇಕಾಡದೆ, ಒಂದು ದೊಡ್ಡ ವಲರ್ಚಿಯ ಕಾಣಬೇಕಾಡದೆ, ಒಂದು ದೊಡ್ಡ ಆಶೀರ್ವಾದವ ಸ್ವಾಮಿ ಸಾರ ವಾಕು ತತ್ವ ಈಸಬೇಕಾಡದೆ, ದೇವರು ವಾಕು ಮಾಡಿದಲ್ಲ ಸುಂದರಿಸಬೇಕಾಡದೆ. ಅತಾಪನಗ ಸ್ವಾಮಿ ಆమె ಒಂದೇ ಒಂದು ಜೋಲಿ ಏಕೀಸಿನ ಏನಂತ ಮಟ್ಲ ಯೋಸುವ 1:7 ಸ್ವಾಮಿ ತಮಕಿನ என் தாசனாகிய மோசே உனக்கு கற்பித்த நியாய பிரமாணத்தின்படியெல்லாம் செய்ய கவனமாக இருக்க மாத்திரம் மிகவும் பலம் கொண்டு திடமனதாயிரு. நீ போகும் இடமெல்லாம் புத்திமானாய் நடந்து கொள்ளும்படி
வரைக்கும் அதை விட்டு வலது இடுப்புறம் விலகாதிருப்பாயாக. ಬಲಪಕ್ಕ ಎಡಪಕ್ಕ ಸಾಂಚಿದೋಗೆ, ಬಲಪಕ್ಕ ಎಡಪಕ್ಕ ನೀ ಸಾಂಚಿದೋಗೆ ಸ್ವಾಮಿಯ ಮಾತ್ರವೇ ಎಡುತ್ತು ಏನ ನೀನು ಬದುಕಿ ಬಾ. ಅತಪ್ಪ ಆಗ ಏನು ನಡೆದ ಮಟ್ಲೆ ಏನ ಆಗ ಏನು ನಡೆದ ಮಟ್ಲೆ ನೀ புத்திமானாய் நடந்தற ஒருவனும் உனக்கு முன்பாக எதிர்த்து நிற்க முடியாது ಅದು ಸ್ವಾಮಿ ಐನ. ಆ ಪ್ರಿಯಕರೇ, ಸ್ವಾಮಿ ಆమె ಇದು ಒಂದೇ ಒಂದು ಜಿಲ್ಲೆ ಅದುತ್ತಾ ದೊಡ್ಡ ಸವಾಲು ಕಾತು ನೋಡದೆ. ಮತ್ತೆ ವಾಕುತತ್ವ ಸುಂದರಿಸೋದು, ಕಾನನ್ನು ಸುಂದರಿಸೋದು ಏನ, ದೊಡ್ಡಳುವ ಪೆರುಕು ಸೋಪುದು, ಒಂದು ವಲರ್ಚಿ ಕಾಂಬುದು, ಹೊಸ ಎಲ್ಲೆಗೋ ಸೋಪುದು, ಹೊಸ ವಲರ್ಚಿ ಪೆರುಕು ಅಡದೆ ಕಾತು ನಡೆದೆ, ವಾಕುತತ್ವ ಕಾತು ನಡೆದೆ, ಎಲ್ಲ ಸುಂದರಿಸಬೇಕು ಅಡದೆ. ಅದು ಸ್ವಾಮಿದು ಒಂದೇ ಮಾತು ಏನಂತ ಮಟ್ಲೆ ಮೋಸೆ ನ್ಯಾಯ ಪ್ರಮಾಣ ನೋಡ್ತೇಳು ಮೋಸಗಿ ಯೋಸುವಾಗ ಹೇಗೋದು ನೋಡಿಯೋ ಅದನ್ನು ಬಿಟ್ಟು ಬಲಪಕ್ಕ ಎಡಪಕ್ಕ ಸಾಂಚಿದೋಗೆ ಅದನ್ನೇ ಹಿಡಿದು ಬದುಕೋನಾಗ ನೀ ಬುದ್ಧಿಮಾನಾಯ ನಡೆದರೆ ಅದನ್ನೇ ಹಿಡಿದು ನೀ ಬದುಕೋನಾಗ ಒಬ್ಬನು ನೀನು ಮುಂದಾಡು ಎದುರ್ತಿ ನಿಬ್ಬುದು ಮುಡಿಯಾರ್ದಂಗೆ ನೀ ಜಯವೇ ಎತ್ತಿ ಕಾನಾನ ಗೆದ್ದು ಅದನ್ನು ಸುಂದರಿಸಿ ವಾಕುತ್ತಲ್ಲ ಸುಂದರಿಸಿ ನೀ ಪಂಗಾಕಿಬಿಟ್ರೆ ಆ ದೇಹಿ ಸ್ವಾಮಿ ಹೇಗೋದು ನೋಡಿಯೋ. ಹಾ ಪ್ರಿಯಕರೇ, ಇವನು ಆ ಮಾತು ಮೇಲ್ತೆ ನಡೆದ, ಇವನು ಈ ಯೋಸುವನು ಮಾತು ಮಾಕೇ ನಡೆದು ವಳರ್ಚಿಯ ಕಂಡ, ಪೆರುಕುವ ಕಂಡ, ವಾಕುತ್ತ ಸುಂದರಿಸಿತು, ಕಾನಾನು ಹಿಡಿದುಬಿಟ್ಟ, ಪಂಗಾಕಿಬಿಟ್ಟು ನೋಡಿಯೋ. ಅದೇ ಮಾಕ ಯೋಬು ಏನ ಸ್ವಾಮಿಯ ಮಾತುತ್ತ வெளிச்ச ಹರಿದು ಅದು ಮಾಕೆ ನಡೆದ ಎಳಂದದೆಲ್ಲ ತಿರುಗಿ ರಟತನೆಯ ಈಸಿಟ್ಟಾತ ನೋಡಿಯೋ. ಅದೇ ಅದಂತ ಪೇದು ಸೇತಿ ಅವನ ಎಲ್ಲೇ ವಿಸ್ತಾರ ಆತು, ಅವನು ಊಳಿಯ ದುಡಿತು ನೋಡಿಯೋ. ಹಾ ಪ್ರಿಯಕರೇ, ಇದೆಲ್ಲ ಕಾರಣ ಸ್ವಾಮಿಯ ಮಾತು ಕೊಂಡು ನಡವನಾಗುತ್ತಾ. ಇವಕ್ಕೆಲ್ಲ ಉದಾಹರಣೆ ಮಟ್ಲೆ ನನಗೆ ಮುಂದೋಡಿ ಏನು ನಿಲ್ಸಿದೆ ಮಟ್ಲೆ ಇವಕ್ಕೆ ಮೂರ ಮುಂದೆ ನಿಲ್ಸಿದೆ, ಯೋಬನ ನಿಲ್ಸಿದೆ, ಯೋಸುವ ನಿಲ್ಸಿದೆ, ಪೇದರು ನಿಲ್ಸಿದೆ. ಅವಕ್ಕೆ ಮೂರಾವು ಸ್ವಾಮಿಯ ಮಾತ ಒಳ್ಳೆಗೆತ್ತಿ ನಡೆದರು. ಆ ಸ್ವಾಮಿ ಮಾತು ನೇರ ನಡೆದು ಬಂದರು, ಆ ಮಾತು ಮೇಲೆ ನಡೆದು ಬಂದರು. ಆ ತಪ್ಪನಾಗ ಆ ಕೆಲವೊಂದು ವಲರ್ಚಿಗೋಸು, ಒಂದು ಪೆರುಕುಗೋಸು, ಆ ಕಡೆಯೆಲ್ಲ ವಿಸ್ತಾರಪ್ಪಗೋಸು ಅವಕ್ಕೆ ಹೋದರು, ಒಂದು ದೊಡ್ಡ ಆಶೀರ್ವಾದ ನೋಡಿದರು. ಅದನ್ನ ನೋಡಿ ಪ್ರಿಯಕರೇ, ಹಾ ದೇವರ ಮಾತು ಮಾಕೆ ನಡವನ ಕೇಪುದು ಮಾತ್ರ ಅಲ್ಲ, ಕೇಪುದು ಎಲ್ಲ ಕೆತ್ತ ನಿತ್ತ, ಕೇಪುದು ಸಂತೋಷ ಅಡದೆ ಅಲ್ಲೇ ಅದು ಮಾಕೆ ನಡವನಗ ನಡವ ಮತ್ತು ದೊಡ್ಡ ಬಾಕಿಯುಳ್ಳಮ್ಮ ಅದು ಮಾಕೆ ನಡವ ಮಾಗ್ತಾ நடவத்த பாக்கியா ஏன்னா திருவசனத்தை கேட்கல மாத்திரமல்ல அதன்படி செய்கிறமாயும் இருங்கள இதுங்க ಕೇಳ್ಪುದು ಮಾತ್ರ ಅಲ್ಲ, ಅದು ಮಾಕೆ ನಡವುದು, ಆ ಮಾತು ಮೇಲೆ ನಡವುದು, ಆ ಮಾತು ಮಾಕೆ ನಡವುದು. ಆತ ಮಾಕೆ ನಡವ ಮತ ವಳರ್ಚಿ ನೆರೆ ಹೋನ, ಪೆರುಕು ನೆರೆ ಹೋನ, ಸುಂದರಿಸಿನ ಅವನೆಲ್ಲ ವಿಸ್ತಾರಾರ ಆತೆಂಬುದನ್ನ ಯೋಸುವಾನ ಬಿತ್ತು ನೋಡಿದೆಯೋ, ಅದೇ ಮಾಕೆ ಯೋಬನ ಬಿತ್ತು ನೋಡಿದೆಯೋ, ಪೇದರ ಬಿತ್ತು ನೋಡಿ. ಪ್ರಿಯಕರೇ, ನಿನಗೂ ಎನಗೂ ದೊಡ್ಡ ಏನ ಒಂದು ವಿಸ್ತಾರ ಕಾತು ನಡೆದೆ, ವಳರ್ಚಿ ಪೆರುಕು ಕಾತು ನಡೆದೆ. ಸ್ವಾಮಿ ಮಾತ ಕೈ ಹಿಡ್ಕೊಂಡು ನಂಗೆ ನಡವೋ ಸ್ವಾಮಿ ಮುಲಿವರಿಸಿ. ಪ್ರಿಯಕರೇ, ದೇವರೇ ಏ ಸ್ವಾಮಿ ನಾಮದೋಗೆ ನಿಮ್ಮ ಮಾತು ಬೇಕೆ ನಂಡ್ರಿ ಯಾರ ಕಮಣಿ ಸ್ವಾಮಿ. ಪೇದರು ಆವಿಯಾದ ಕೂರ ಮಾತ ಕೇತು ಓತು ಸ್ವಾಮಿ, ಅವನು ಹೊಸ ಊಳಿ ಎಲ್ಲಗೋ ಸೋತು, ಹೊಸ ಪೆರುಕೋ ಸೋತು ನೋಡಿದೆಯೋ. ದೇವರ ಅದೇ ಮಾಕೆ ದೇವರೇ ಯೋಬು ದೇವರೇ ದೇವರನ್ನ ವಿಳಿಚೋದೋಗೆ ಆ ವಾರ್ತೆ ವಿಳಿಚೋದು ಬದುಕಿತ್ತು ಸ್ವಾಮಿ. ಆಮೇಲೆ ಹೇಳಿದೆಲ್ಲ ರಟತೆಯ ಸಿಕ್ಸಿ ಒಂದು ವಲರ್ಚಿಗೋ ಸೋತು ಪೆರುಕೋ ಸೋತು ನೋಡಿ ಸ್ವಾಮಿ. ಅದೇ ಮಾಕೆ ಯೋಸುವ ದೇವರ ಮಾತ ಬೀತು ಬಲಪಕ್ಕೆ ಎಡಪಕ್ಕೆ ಸಾಂಜಾದ ಬದುಕೋನಾಗ ಅಮ್ಮ ದೊಡ್ಡ ಪೆರುಕುಗೋಸು ವಾಕುತತೆ ನೆರವೇರಿದನ ಅಮ್ಮ ನೋಡಿತು ಸ್ವಾಮಿ. ಅದೇ ಮಾಕೆ ಹೆಂಗು ದೇವರೇ ನಿಮ್ಮ ಮಾತ ಉಳ್ಳುಗೆತ್ತಿ ಮಾತ ಕೇಪುದು ಮಾತ್ರ ಅಲ್ಲ, ಅದು ಮಾಕೆ ನಡೆದು ಹೆಂಗೆ ಪೆರುಕುವ ಕಾಂಬು ತಾಸ ಮಾಡು. ಆಶೀರ್ವಚುಂದೇಹಿ ಎಸ್ ಸ್ವಾಮಿ ನಾಮ ನಡ್ಕೊಂಬಂಡಿ ದೇವರೇ. ಆಮೇನ್ ಆಮೇನ್. ಸ್ವಾಮಿಗೆ ವರಿಸಿ ಪ್ರಿಯಕರೇ, ಆಮೇನ್.